ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಇವತ್ತು ಬುಧವಾರ ಸಂಜೆಯಿಂದನೇ ಇಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ಆಫೀಸಿಂದ ಬಂದು ನಾನು ಕೂಡ ಇಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಕೂಡ ಮುಗಿಸ್ಕೊಂಡು ಆನಂತರ ಶಿವ ಪೂಜೆ ಕೂಡ ಮುಗಿಸ್ಕೊಂಡೆ. ಇವತ್ತು ಏನು ಅಡುಗೆ ಮಾಡಬೇಕನ್ನೋದು ಪ್ಲಾನೇ ಕೂಡ ಇಲ್ಲ. ರ್ಯಾಂಡಮ್ಮಾಗಿ ಇವತ್ತು ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಮನೇಲಿ ಪೂರ್ತಿಯಾಗಿ ವೆಜಿಟೇಬಲ್ ಎಲ್ಲ ಖಾಲಿ ಆಗಿತ್ತು. ಬುಕ್ ಮಾಡಿದ್ದೀನಿ, ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆ ವೆಜಿಟೇಬಲ್ ಎಲ್ಲ ಬಂದಾದಮೇಲೆ ಏನು ಅಡುಗೆ ಮಾಡ್ಕೋಬೇಕಂತ ನೋಡಿ ಪ್ಲ್ಯಾನ್ನ ಮಾಡ್ಕೋಬೇಕು. ಹಾಗೆ ಮನೇಲಿ ಒಂದು ನೈಫ್ ಕೂಡ ಹಾಳಾಗಿತ್ತು. ಸುಮಾರು ದಿನಗಳಿಂದ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಹಂಗಾಗಿ ಒಂದು 3-4 ಡೇಸ್ ಇಂಚೆ ಈ ನೈಫ್ನ ಬುಕ್ ಮಾಡ್ಕೊಂಡಿದ್ದೆ. ಇವತ್ತು ನನಗೆ ಇದು ಡೆಲಿವರಿ ಸಿಕ್ಕಿದೆ. ತುಂಬಾ ಚೆನ್ನಾಗಿದೆ. ಪ್ಯಾಕಿಂಗು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಟೋಟಲಾಗಿ ಇಲ್ಲಿ 3 ನೈಫ್ ಬರುತ್ತೆ. ತುಂಬಾ ಶಾರ್ಪಾಗಿ ಕೂಡ ಇದೆ ಇದು. ಜೊತೆಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ಲಿಂಕ್ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ನಿಮಗೆ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ನಾನು ಬುಕ್ ಮಾಡಿದಂಥದ್ದು ಸ್ವಲ್ಪ ಡಾರ್ಕಲ್ಲಿ ಕಲರ್ಸ್ನ ಬುಕ್ ಮಾಡಿದ್ದೆ. ಬಟ್ ಇದು ಲೈಟ್ ಕಲರ್ ಬಂದಿದೆ. ಆದರೂ ಕೂಡ ಇದು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನಾನು ಆವಾಗಲೇ ಹೇಳಿದಾಗೆ ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂತಂದರೆ ನೀವು ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ನಿಮಗೆ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಈ ನೈಫ್ ಅಂತೂ ತುಂಬಾ ಶಾರ್ಪ್ ಇದೆ. ನೋಡ್ತಿರ್ಬೋದು, ನೋಡೋದಕ್ಕೂ ಕೂಡ ದೊಡ್ಡದಾಗಿದೆ. ಏನಾದರೂ ಈ ಫ್ರೂಟ್ಸ್ಗಳು ಕಟ್ ಮಾಡೋದಕ್ಕೆ, ಕೆಲವೊಂದು ಏನಾದರೂ ದೊಡ್ಡ ಅಂತ ಈ ಹಲಸಿನಕಾಯಿ ಇಂಥದ್ದೆಲ್ಲ ಕಟ್ ಮಾಡೋದಕ್ಕೆ ಆ ದೊಡ್ಡ ನೈಫು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಟೋಟಲಾಗಿ 3 ಇರುವಂಥ ನೈಫ್ನ ಬುಕ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಬೆಳಿಗ್ಗೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಹಾಗಾಗಿ ಇದನ್ನೆಲ್ಲ ಆ ಪ್ಲೇಸಿಗೆ ಎತ್ತಿಟ್ಕೊಂಡ್ಬಿಟ್ರೆ ಅದು ಒಂದು ಕೆಲಸ ಕಂಪ್ಲೀಟಾಗಿ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ವೆಜಿಟೇಬಲ್ ಕೂಡ ಬಂತು. ಹಾಗಾಗಿ ಅದನ್ನು ಕೂಡ ತೆಗೆದಿಟ್ಟು ಇವಾಗ ಸ್ಟೋರೇಜ್ ಮಾಡ್ಕೋಬೇಕು. ನಾನು ಮುಂಚೆಲ್ಲ ಡೈಲಿ ಆಚೆ ಆಫೀಸಿಂದ ಬರಬೇಕಾದ್ರೆ ನಾನೇ ವೆಜಿಟೇಬಲ್ನ ತೊಗೊಂಡು ಬರ್ತಾಯಿದ್ದೆ. ಬಟ್ ಇವಾಗ ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ಅಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋದಕ್ಕೆ ನನಗೆ ಟೈಮೇ ಸಾಕಾಗ್ತಿಲ್ಲ. ಯಾಕಂದರೆ ನಾನು ಆಫೀಸಿಂದ ಬಿಡೋದೇ ಲೇಟ್ ಆಗ್ತಿದೆ. ಅಂದರೆ ಅಲ್ಲಿಂದನೇ ಒಂದು 7-7:30 ಅಷ್ಟೊತ್ತಿಗೆ ಆಗಿಬಿಡುತ್ತೆ ಕೆಲಸದಿಂದ. ಅಂದರೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ನಾನು ಬಿಡ್ತೀನಿ ಅಂದ್ರೇ ಒಂದು 7:30 ಆಗ್ತಿದೆ. ಹಂಗಾಗಿ ವೆಜಿಟೇಬಲ್ ತೊಗೊಂಡು ನಾನು ಬರೋ ಅಷ್ಟೊತ್ತಿಗೆ ಇನ್ನೂ ಕೂಡ ಟೈಮ್ ಆಗಿ ಹೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ರೇಟು ಜಾಸ್ತಿ ಆದರೂ ಪರವಾಗಿಲ್ಲ, ಏನೂ ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಎಲ್ಲನೂ ಕೂಡ ಇಲ್ಲಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ದೀನಿ. ಬಟ್ ಒಂದೊಂದು ತರಕಾರಿ ತುಂಬ ಚೆನ್ನಾಗಿರುತ್ತೆ, ಒಂದೊಂದು ತರಕಾರಿ ಸ್ವಲ್ಪ ಬಲ್ತಂಗಿರುತ್ತೆ. ಅಂದರೆ ಈ ಬೆಂಡೆಕಾಯಿ ಸ್ವಲ್ಪ ಬಲ್ತಿರೋ ಥರ ಅನ್ನಿಸ್ತಿತ್ತು. ಆ ಥರ ಕೆಲವೊಂದು ತರಕಾರಿ ತುಂಬ ಚೆನ್ನಾಗಿ ಬರುತ್ತೆ, ಕೆಲವೊಂದು ತರಕಾರಿ ಈ ರೀತಿಯಾಗಿ ಬರುತ್ತೆ. ಏನೂ ಮಾಡೋದಕ್ಕಾಗೋದಿಲ್ಲ. ಬಟ್ ಟ್ರೈ ಟು ನಾವು ಈಗ ಈ ಮಾರ್ಕೆಟ್ಗಳಲ್ಲೆಲ್ಲ ತೊಗೊಂಡು ಬರ್ತೀವಿ ನೋಡಿ, ಅದಕ್ಕಿಂತ ಒಂದು 5-6 ರೂಪಾಯಿ ಜಾಸ್ತಿ ಇರ್ಬೋದು. ಕೆಲವೊಂದು ತರಕಾರಿ ತುಂಬ ಫ್ರೆಶ್ ಆಗಿ ತುಂಬ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಅದಂತೂ ತುಂಬ ಖುಷಿಯಾಗತ್ತೆ. ಕೆಲವೊಂದು ಸತಿ ಮಣ್ಣೆಲ್ಲ ಇರೋದಿಲ್ಲ, ಆ ಥರ ಎಲ್ಲ ಏನೂ ಇರೋದಿಲ್ಲ. ನಾವು ಆಗಿ ತರಕಾರಿ ತೊಗೊಂಡು ಬಂದಾಗ ಕೆಲವೊಂದರಲ್ಲಿ ಮಣ್ಣು, ಈ ಕೊತ್ತಂಬರಿ ಸೊಪ್ಪಲ್ಲೆಲ್ಲ ಮಣ್ಣಿರುತ್ತೆ, ಈ ರೀತಿಯಾಗಿ ಎಲ್ಲ ಇರುತ್ತೆ ಅಲ್ವಾ. ನಾವು ಇಲ್ಲಿಂದ ತರಿಸ್ಕೊಂಡಾಗ, ಅಂದರೆ ಈಗ ಆ ಥರ ಆನ್ಲೈನ್ಗಳಿಂದ ತರಿಸ್ಕೊಂಡಾಗ ಆ ರೀತಿಯೆಲ್ಲ ಏನೂ ಇರೋದಿಲ್ಲ. ತುಂಬ ನೀಟಾಗಿ ಪ್ಯಾಕ್ ಮಾಡಿ ತುಂಬ ಕ್ಲೀನಾಗಿ ಕೊಟ್ಟಿರ್ತಾರೆ. ಅದೊಂದು ಇದರಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಮತ್ತು ಈ ಥರ ಮನೆಗಳಲ್ಲಿ ಈ ಥರ ಕೆಲ್ಸಕ್ಕೆ ಹೋಗುವಂಥ ವುಮೆನ್ಸ್ ಇದ್ದರೆ ಅವ್ರಿಗೆ ಟೈಮ್ ಇಲ್ಲ ಅಂತಂದರೆ ಇದು ಬೆಸ್ಟ್ ಆಪ್ಷನ್ಸ್ ಅಂತ ಕೂಡ ಹೇಳ್ಬೋದು. ಒಂದು 10-15 ನಿಮಿಷಕ್ಕೆಲ್ಲ ನೀಟಾಗಿ ಮನೆಗೆ ಡೆಲಿವರಿ ಮಾಡಿಬಿಡ್ತಾರೆ. ಅಂದರೆ ನಾವು ಬುಕ್ ಮಾಡಿದ ತಕ್ಷಣ ಒಂದು 10-15 ನಿಮಿಷಕ್ಕೆಲ್ಲ ಬಂದುಬಿಡುತ್ತೆ. ನಾನು ಬುಕ್ ಮಾಡಿ ಒಂದು 8-9 ನಿಮಿಷ ಆಗಿತ್ತು, ಬೇಗನೆ ತಂದುಕೊಟ್ರು. ಬಟ್ ಅಲ್ಲಿ ಟೈಮಿಂಗ್ಸಲ್ಲಿ 15 ನಿಮಿಷ ಆಗುತ್ತೆ ಅಂತ ತೋರಿಸ್ತಿತ್ತು. ಬಟ್ ಬೇಗನೆ ಬಂತು. ಇವಾಗ ಇದನ್ನೆಲ್ಲ ತೆಗೆದಿಟ್ಕೊಂಡು ಸ್ಟೋರೇಜ್ ಮಾಡಿ ಎತ್ತಿಟ್ಕೋಬೇಕು. ಈ ವೆಜಿಟೇಬಲ್ ಬಾಕ್ಸ್ ಅಂದರೂ ನಿಮಗೆ ಲಿಂಕ್ ಬೇಕಂತ ಹೇಳಿದ್ರೆ ನನಗೆ ಲಿಂಕ್ ಅಂತೇಳಿ ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಇದರದ್ದು ಲಿಂಕ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀನಿ. ತುಂಬ ದಿನಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಬಾಳಿಕೆ ಕೂಡ ಬರ್ತಿದೆ. ಯಾರಿಗಾದ್ರೂ ಈ ಬಾಕ್ಸ್ಗಳ ಲಿಂಕ್ಗಳು ಬೇಕಂದ್ರೆ ಹೇಳಿ ಕಾಮೆಂಟ್ ಮಾಡಿ. ಈ ಸತಿ ನನಗೆ ಈ ಚೆರಿ ಟೊಮೊಟೊ ಅಂತ ಏನು ಕರೀತಾರೆ, ಅಂದರೆ ಈ ಬೇಬಿ ಟೊಮೊಟೊ ಅಂತ ಏನೇ ಕರೀತಾರೆ ನೋಡಿ, ಅದು ಈ ಸತಿ ನನಗೆ ಸಿಕ್ಕಿದೆ. ಲಾಸ್ಟ್ ಟೈಮ್ ನಾನು ವೆಜಿಟೇಬಲ್ ಬುಕ್ ಮಾಡಿದಾಗ ಸುಮಾರು ಸಲ ನೋಡ್ತಾನೆ ಇದ್ದೆ, ಬಟ್ ಅದು ಯಾವಾಗಲೂ ಕೂಡ ಔಟ್ ಆಫ್ ಸ್ಟಾಕ್ ಅಂತೇಳಿ ಬರ್ತಿತ್ತು. ಅದು ಸ್ಟಾಕಲ್ಲಿ ಅವೈಲೇಬಲ್ ಇರ್ತಾನೆ ಇರಲಿಲ್ಲ. ಬಟ್ ಈ ಸತಿ ಅದೇನೋ ಸಿಕ್ಕಿದೆ. ಅದಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಏನಾದರೂ ಸಲಾಡ್ಸ್ ಮಾಡಿದ್ರೆ ಆ ಬೇಬಿ ಟೊಮೊಟೊ, ಅಂದರೆ ಈ ಚೆರಿ ಟೊಮೊಟೊ ಅಂತ ಏನು ಕರೀತಾರೆ, ಅದನ್ನು ಯೂಸ್ ಮಾಡ್ಕೊಳೋದ್ರಿಂದ, ಅಂದರೆ ಬಳಸ್ಕೊಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಅದು ಹತ್ತತ್ರ ಒಂದು 100-105 ಗ್ರಾಮ್ ಇರಬೇಕು ಅಂತ ಅನಿಸುತ್ತೆ. ಅಷ್ಟಕ್ಕೆ ಅದು 41 ರುಪೀಸ್ ಏನೋ ಆಯಿತು ಅಷ್ಟೇ. ಬಟ್ ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಬೆಂಡೆಕಾಯಿ ಸ್ವಲ್ಪ ಬಲ್ತಿತ್ತು. ಬೆಂಡೆಕಾಯಿ ಹೇಗೆ ಅಂತಂದರೆ, ನಮಗೆ ಬೆಂಡೆಕಾಯಿ ಬಲ್ತಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಮುಂದೆ ಇರುತ್ತಲ್ಲ ಅದನ್ನು ಸ್ವಲ್ಪ ಹಿಂಗೆ ಮುರಿದ್ರೆ ಅದು ಬೇಗನೆ ಕಟ್ಟಾಗಬೇಕು. ಅಂದರೆ ಆವಾಗ ಬಲ್ತಿಲ್ಲ ಎಳೆದಿದೆ ಅಂತ, ಅದು ಕಟ್ಟಾಗ್ತಿದೆ ಅಂದರೆ ಬೆಂಡೆಕಾಯಿ ಬಲ್ತಿದೆ ಅಂತ. ಹಾಗಾಗಿ ಈ ಸತಿ ನನಗೆ ಬೆಂಡೆಕಾಯಿ ಸ್ವಲ್ಪ ಬಲ್ತಿರೋದೇ ಜಾಸ್ತಿ ಸಿಕ್ಕಿದೆ ಎಳೆದಕ್ಕಿಂತನೂ. ಏನು ಮಾಡೋದಕ್ಕಾಗೋದಿಲ್ಲ. ಒಂದೊಂದು ಸತಿ ಫ್ರೆಶ್ ಆಗೇ ಇರುತ್ತೆ, ಒಂದೊಂದು ಸತಿ ಈ ರೀತಿಯಾಗಿರುತ್ತೆ.
ಇದೆಲ್ಲನೂ ಕೂಡ ಇವಾಗ ಸ್ಟೋರೇಜ್ ಮಾಡಿ ಎತ್ತಿಟ್ಕೊಂಡು ಅದಾದಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು. ನಾವು ಚಿಕ್ಕವರಿದ್ದಾಗ ನಮ್ಮ ಹಿತ್ಲುಗಳಲ್ಲಿ ಮತ್ತು ನಮ್ಮ ಹೊಲಗಳಲ್ಲೆಲ್ಲ ಆ ಚೆರಿ ಟೊಮೊಟೊಗಳು ಸುಮಾರು ಬರ್ತಿತ್ತು. ಅದೆಲ್ಲ ನಾವು ಕಿತ್ಕೊಂಡು ತಿಂತಾ ಇದ್ವಿ. ಬಟ್ ಇವಾಗಂತೂ ನಾನು ಸುಮಾರು ವರ್ಷಗಳಿಂದ ನೋಡೇ ಇಲ್ಲ, ಎಲ್ಲೂ ಕೂಡ ನಮ್ಮ ಜಮೀನೆಲ್ಲ ಟೊಮೊಟೊ ಬರೋದೇ ಕಾಣಿಸ್ತಾ ಇಲ್ಲ. ಅವಾಗೆಲ್ಲ ತುಂಬ ಚೆನ್ನಾಗಿರ್ತಿತ್ತು ಆ ಮೆಮೊರಿಗಳೆಲ್ಲ. ಇವಾಗ ಈ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಅವು ಯಾವುದು ಕೂಡ ನಮಗೆ ಸಿಗೋದೇ ಇಲ್ಲ. ಅದೇನೋ ಒಂಥರ ಖುಷಿ ಅನ್ನಿಸ್ತಿತ್ತು ಅಲ್ವಾ. ಆ ಚೈಲ್ಡ್ಹುಡ್ ಮೆಮೊರಿನೇ ಬೇರೆ ಅಂತಲೇ ಹೇಳ್ಬೋದು. ಇವಾಗಿನ ಲೈಫ್ ಹಾಗಾಗಿಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಈ ಟೊಮೊಟೊಗಿಂತನೂ ತುಂಬ ಚಿಕ್ಕ ಚಿಕ್ಕದಿರ್ತಿತ್ತದು, ಪುಟ್ಟ ಪುಟ್ಟದಾಗಿರ್ತಿತ್ತು, ಹುಳುಳಿಯಾಗಿರ್ತಿತ್ತು, ತುಂಬಾ ರುಚಿಯಾಗಿರ್ತಿತ್ತು ಆ ಟೊಮೊಟೊ. ನಾನಂತೂ ತುಂಬಾ ತಿಂದುಬಿಟ್ಟಿದ್ದೀನಿ. ನಮ್ಮ ಜಮೀನಲ್ಲಿ ಯಾವಾಗಲೂ ಕೂಡ ಬರ್ತಾ ಇತ್ತದು. ಅದ್ರ ಪಾಡಿಗೆ ಅದೇ ಬಂದುಬಿಡುತ್ತೆ, ನಾವೇನು ಹಾಕಬೇಕು ಅನ್ನೋಂಗಿರಲಿಲ್ಲ. ಮತ್ತು ಆರೋಗ್ಯಕ್ಕೂ ಕೂಡ ಅದು ತುಂಬಾ ಒಳ್ಳೇದಿರ್ತಿತ್ತು. ಇವಾಗಿರುವಂಥ ಟೊಮೊಟೊಗಳಿಗಿಂತನೂ ಆ ಟೊಮೊಟೊ ಬೆಸ್ಟ್ ಅಂತ ಹೇಳ್ತಾರೆ. ಬಟ್ ಇವಾಗ ಇತ್ತೀಚೆಗೆ ಆ ಟೊಮೊಟೊ ನಮಗೆಲ್ಲೂ ಸಿಗ್ತಾ ಇಲ್ಲ. ನಿಮ್ಗಳಿಗೇನಾದರೂ ಆ ಟೊಮೊಟೊ ನಿಮ್ಮ ಜಮೀನುಗಳಲ್ಲಿ ಸಿಗುತ್ತೆ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಕೂಡ ತಿಳ್ಕೊಂಡಂಗೆ ಆಗುತ್ತೆ. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಸ್ವಲ್ಪ ತರಕಾರಿಗಳು, ಈ ಪನ್ನೀರು ಇದೆಲ್ಲ ಜಾಸ್ತಿನೇ ತಿನ್ನಬೇಕು. ಹಾಗಾಗಿ ಸ್ವಲ್ಪ ತರಕಾರಿಗಳು ಯಾವಾಗಲೂ ಕೂಡ ನಾನು ಜಾಸ್ತಿನೇ ತರಿಸ್ಕೊತಾ ಇರ್ತೀನಿ. ನಾವು ಯಾವ ತರಕಾರಿನ ಜಾಸ್ತಿ ಬಳಸ್ತೀವಿ ಅಂಥ ತರಕಾರಿನ ಅರ್ಧ ಕೆಜಿಯಷ್ಟು ತರಿಸ್ಕೊತೀನಿ. ಯಾವ ತರಕಾರಿನ ನಾನು ಜಾಸ್ತಿ ಬಳಸೋದಿಲ್ಲ ಅಂಥ ತರಕಾರಿನ ನಾನಿಲ್ಲಿ 1/4 ಕೆಜಿಯಷ್ಟು ತರಿಸ್ಕೊತೀನಿ. ಈ ಸತಿ ಸ್ವಲ್ಪ 1/4 ಕೆಜಿಯಷ್ಟು ಸ್ವಲ್ಪ ತರಕಾರಿ ತರಿಸ್ಕೊಂಡಿದ್ದೀನಿ. ಅರ್ಧ ಕೆಜಿ ತರಕಾರಿನೂ ಸ್ವಲ್ಪ ತರಿಸ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿನೂ ಕೂಡ ತರಿಸ್ಕೊಂಡೆ. ನಾವು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅದೆಲ್ಲ ಜಾಸ್ತಿ ಮಾಡಿಕೊಂಡು ಕುಡಿತಾ ಇರ್ತೀವಿ ಬೆಳಗ್ಗೆ ಟೈಮು, ನಾನು ನನ್ನ ಮನೆಯವರು. ಹಾಗಾಗಿ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ನಮಗೆ ಜಾಸ್ತಿನೇ ಖರ್ಚಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ತರಿಸಿಟ್ಕೋತೀನಿ. ಜೊತೆಗೆ ಇದೊಂದು ಹಲಸಿನಕಾಯಿ ಕೂಡ ತರಿಸ್ಕೊಂಡಿದ್ದೆ. ತುಂಬಾ ಎಳೆದಾಗಿದೆ, ತುಂಬ ಫ್ರೆಶ್ ಆಗಿ ಕೂಡ ಇತ್ತು. ನಾಳೆ ಇದರಲ್ಲಿ ಬಸ್ಸಾಂಬಾರು ಅಥವಾ ಏನಾದರೂ ಈ ಹುಳಿ ಸಾಂಬಾರು ಅಂದರೆ ಈ ಮಸಾಲೆ ಹಿಟ್ಟು ಮಾಡ್ತಾರಲ್ವ, ಆ ಸಾಂಬಾರು ಏನಾದರೂ ಮಾಡೋಣ ಅಂತೇಳಿ ಇವಾಗಲೇ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದು ತುಂಬ ಲೇಟ್ ಆಗುತ್ತೆ ಕಟ್ ಮಾಡೋದು. ನಾವು ಆವಾಗಲೇ ಮಾಡ್ತೀವಿ ಅಂದ ತಕ್ಷಣ ಇದನ್ನು ಕಟ್ ಮಾಡಿಕೊಂಡು ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ. ಹಾಗಾಗಿ ಇದನ್ನು ಇವಾಗ ಕಟ್ ಮಾಡಿ ಫ್ರೀಝರಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ನಾಳೆ ನಾನು ಆರಾಮಾಗಿ ಅಡುಗೆನ ಮಾಡ್ಕೋಬೋದು. ಹಾಗಾಗಿ ನನ್ನ ಹಸ್ಬೆಂಡ್ ಇವತ್ತು ಊಟ ಎಲ್ಲ ಬೇಡ, ನನಗೆ ಹಸಿವಿಲ್ಲ, ಲೈಟಾಗಿ ಏನಾದರೂ ಮಾಡಿಕೊಡು ಅಂತ ಕೇಳಿದ್ರು. ಹಾಗಾಗಿ ಇಲ್ಲಿ ಮನೇಲಿ ಸ್ವಲ್ಪ ಈ ಮಂಡಕ್ಕಿ ಕೂಡ ಇತ್ತು. ಹಾಗಾಗಿ ಅದರಲ್ಲೇ ಚುರುಮುರಿ ಥರ ಮಾಡಿಕೊಡೋಣ ಅಂತೇಳಿ ಮಾಡಿಕೊಡ್ತಾ ಇದ್ದೀನಿ. ಇದಂತೂ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇದಕ್ಕೆ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ಟೊಮೊಟೊನ ತೊಗೊಂಡು ಈ ರೀತಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಇಲ್ಲಿ ಮನೇಲಿ ಕಲ್ಲಂಗಡಿ ಹಣ್ಣು ಇತ್ತು. ಹಾಗಾಗಿ ಅದ್ರದ್ದು ಜ್ಯೂಸು ಕೂಡ ಮಾಡಿಕೊಟ್ಟಿದ್ದಾರೆ. ಅವರಿಲ್ಲಿ ಶುಗರ್ ಯಾವುದೂ ಕೂಡ ಬಳಸೋದಿಲ್ಲ, ಶುಗರ್ ಹಾಕ್ತಿರೋ ಜ್ಯೂಸನ್ನ ಮಾಡಿಕೊಡ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಈ ಥರ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮನೆಯಲ್ಲಿ ಈ ಈರುಳ್ಳಿ ಹೂವು ಕೂಡ ಇತ್ತು, ಫ್ರಿಂಗ್ ಆನಿಯನ್ ಅಂತ ನಾವೇನು ಕರಿತೀವಿ, ಅದು ಕೂಡ ಇತ್ತು. ಹಂಗಾಗಿ ಅದನ್ನು ಇಲ್ಲಿ ಸ್ವಲ್ಪ ಬಳಸ್ತಾ ಇದ್ದೀನಿ. ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಇದು ತುಂಬಾ ತಂಪು ಅಂತ ಹೇಳ್ತಾರೆ. ಹಂಗಾಗಿ ಇದನ್ನು ಕೂಡ ನಾನು ತರಿಸಿಟ್ಕೊಂಡಿದ್ದೀನಿ. ಎಲ್ಲ ಅಡುಗೆಗಳಲ್ಲೂ ಸ್ವಲ್ಪ ಬಳಸ್ತಾ ಇರ್ತೀನಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಂತೇಳಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋಬೇಕು. ಸೊ ಒಂದೇ ಒಂದು ಟೊಮೊಟೊ, ಇಲ್ಲಿ ಮೀಡಿಯಮ್ ಸೈಜ್ ಒಂದು ಟೊಮೊಟೊನ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣು ಆದರೆ ಸಾಕಾಗುತ್ತೆ. ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪನೇ ಆಯಿಲ್ ಸೇರಿಸ್ಕೋಬೇಕು, ತುಂಬ ಆಯಿಲ್ ಸೇರಿಸ್ಕೊಳೋದು ಬೇಡ. ಇವಾಗ ನಾವು ಆವಾಗಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಜೊತೆಗೆ ಈ ಫ್ರಿಂಗ್ ಆನಿಯನ್ ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದೆಲ್ಲನೂ ಕೂಡ ಈ ಕುಕ್ಕರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ಪುರಿ ಅಂದರೆ ಮಂಡಕ್ಕಿ ಅಂತ ನಾವೇನು ಕರಿತೀವಿ ಅದನ್ನು ನಮಗೆ ಎಷ್ಟು ಬೇಕಷ್ಟಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಚುರುಮುರಿ ರೆಡಿನೇ ಆಗೋಗ್ಬಿಡುತ್ತೆ. ತುಂಬ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಕೂಡ ಬರುತ್ತೆ. ಇದಕ್ಕೆ ಕೊನೆಯಲ್ಲಿ ನಮಗೆ ಎಷ್ಟು ಬೇಕು ಖಾರ ನೋಡಿಕೊಂಡು ಅಷ್ಟು ಖಾರದ ಪುಡಿ ಕೂಡ ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ರೋಸ್ಟ್ ಮಾಡ್ಕೊಂಡಿರುವಂಥ ಈ ಕಡಲೆ ಬೀಜ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಮಗೆ ಎಷ್ಟು ಬೇಕಷ್ಟು ಪುರಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಚುರುಮುರಿ ರೆಡಿನೇ ಹಾಕೋಗ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು.
ಇಲ್ಲಿ ಉಪ್ಪು ಫಸ್ಟೇ ಪೂರಿಗಳಲ್ಲಿ ಉಪ್ಪಿರುತ್ತೆ, ಅಂದರೆ ಮಂಡಕ್ಕಿಲೂ ಕೂಡ ಉಪ್ಪಿರುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಉಪ್ಪು ಜಾಸ್ತಿ ಆಗಿಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡು ಸ್ವಲ್ಪ ಸೇವ್ ಪುರಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆರೋಗ್ಯಕರವಾದಂಥ ಒಂದು ಚುರುಮುರಿ ಮನೆಯಲ್ಲೇ ಮಾಡಿಕೊಂಡು ಕೂಡ ತಿನ್ಬೋದು. ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಬೇಕು ಅಂದರೆ ಕ್ಯಾರೆಟ್ ತುರಿ ಕೂಡ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಯವರಿಗೆ ಕ್ಯಾರೆಟ್ ಎಲ್ಲ ಹಾಕಿದ್ರೆ ಅಷ್ಟೊಂದಾಗಿ ಅವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಕ್ಯಾರೆಟ್ನ ಬಳಸ್ತಾ ಇಲ್ಲ. ನೀವು ಸ್ವಲ್ಪ ಕ್ಯಾರೆಟ್ನ ತುರಿದು ಸೇರಿಸ್ಕೊಂಡ್ರೆ ಇನ್ನೂ ಕೂಡ ರುಚಿಯಾಗಿ ಬರುತ್ತೆ. ಇವಾಗ ಪೂರಿ ಕೂಡ ಸೇರಿಸ್ಕೊಂಡು, ಅಂದರೆ ಈಗ ಮಂಡಕ್ಕಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಚುರುಮುರಿ ರೆಡಿನೇ ಆಗೋಗ್ಬಿಡುತ್ತೆ. ಅದರಲ್ಲೂ ನಾವು ಈ ಥರ ಈ ಚುರುಮುರಿ ಎಲ್ಲ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಬಟ್ ನಾನಿಲ್ಲಿ ನೈಟು ಡಿನ್ನರ್ಗೋಸ್ಕರ ಅಂತೇಳಿ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಟ್ರೈ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಒಂದು ಲೋಟ ಕಾಫಿ ಜೊತೆಗೆ ಅಥವಾ ಒಂದು ಲೋಟ ಟೀ ಜೊತೆಗೆ ಈ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಂತ ಅನಿಸುತ್ತೆ. ಹಾಗಾಗಿ ಕೊನೆಯಲ್ಲಿ ಇದಕ್ಕೆ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ರೆಸಿಪಿ ರೆಡಿನೇ ಆಗೋಗ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಇರುತ್ತೆ ಮತ್ತು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಿಮಗೇನಾದರೂ ನನ್ನ ರೆಸಿಪೀಸ್ ಇಷ್ಟ ಆಗ್ತಿದೆ ಅಥವಾ ಯೂಸ್ಫುಲ್ ಕಂಟೆಂಟ್ ಇರುತ್ತೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಾರೆ. ಇನ್ಮೇಲೆ ನಾನು ಆದಷ್ಟು ಒಂದು 2 ಡೇಸ್ಗೆ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಸೇವ್ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಚುರುಮುರಿ ರೆಡಿನೇ ಆಗೋಗ್ಬಿಡುತ್ತೆ.